ಸಿಲಿಕಾನ್ ಸಿಟಿಯಲ್ಲಿದೆ ಡೇಂಜರಸ್ ಸ್ಕೈ ವಾಕರ್. ಸ್ವಲ್ಪ ಯಾಮಾರಿದ್ರೆ ಪಾದಚಾರಿಗಳು ಯಮಲೋಕ ಸೇರೋದು ಗ್ಯಾರಂಟಿ. ಇದು ಹೆಸರಿಗೆ ಸ್ಕೈ ವಾಕ್, ಆದರೆ ಏನೂ ಸರಿ ಇಲ್ಲ. ಹೊಸಕೆರೆ ಹಳ್ಳಿ ರಿಂಗ್ ರಸ್ತೆಯಲ್ಲಿ ಒಂದು ಸ್ಕೈ ವಾಕ್ ಇದೆ. ಅದು ನೇತಾಡುವ ಲಿಫ್ಟ್, ಅರ್ಧ ತೆರೆದ ಲಿಫ್ಟ್ ಬಾಗಿಲು ಯಾವಾಗ ಜೀವ ತೆಗೆಯುತ್ತೆ ಅನ್ನೋದರ ಟೆನ್ಷನ್ನಲ್ಲಿ ಅಲ್ಲಿನ ಜನ ಇದ್ದಾರೆ. ಪ್ರತಿನಿತ್ಯ ಅಲ್ಲೇ ಸ್ಕೈ ವಾಕರ್ನಲ್ಲಿ ಶಾಲಾ ಮಕ್ಕಳು ಓಡಾಡ್ತಾರೆ. ಸ್ವಲ್ಪ ಮೈ ಮರೆತರೆ ಮಕ್ಕಳ ಜೀವಕ್ಕೆ ಆಪತ್ತು. 2019ರಲ್ಲಿ ನಿರ್ಮಾಣವಾದ ಸ್ಕೈ ವಾಕರ್ ಇದು. ತುಂಬಾ ವರ್ಷ ಏನಾಗಿಲ್ಲ, ಆದರೆ ಅದರ ದುಸ್ಥಿತಿನ ನೀವು ನೋಡ್ತಾ ಇದ್ದೀರಿ. ಅರ್ಧ ತೆರ್ಕೊಂಡಿರೋ ಲಿಫ್ಟ್ ನೀವು ನೋಡ್ತಾ ಇದ್ದೀರಿ. ಮಕ್ಕಳು ಓಡಾಡ್ತಾರೆ ಕಾಲೇಜು ಸ್ಕೂಲ್ಗಳಿಗೆ. ಈ ಸ್ಕೈ ವಾಕರ್ನ ಸ್ಥಿತಿ ನೀವು ನೋಡ್ತಾ ಇದ್ದೀರಿ. ಲಿಫ್ಟ್ ನೋಡ್ತಾ ಇದ್ದೀರಾ, ಅದು ಹೆಸರಿಗೆ ಲಿಫ್ಟು. ಒಂದು ದಿನ ಕಾರ್ಯಾಚರಣೆ ಮಾಡಿದ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಒಂದು ದಿನ ಕೆಲಸಕ್ಕೆ ಬಂದ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ತುಕ್ಕು ಹಿಡಿದು ಕೂತಿದೆ. ಯಾವ ಆಂಗಲ್ನಲ್ಲಿ ಅದು ಬಿದ್ದಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಅಲ್ಲೇ ಮದ್ಯದ ಬಾಟಲ್ಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಕನ್ವೀನಿಯಂಟ್ ಸರ್, ಮಕ್ಕಳನ್ನ ಅದೇ ಈಗ ಇವ್ರು ಹೇಳ್ದಂಗೆ ಧೈರ್ಯ ಇಲ್ಲ ನಮಗೂ ಕಳ್ಸೋಕ್ಕೆ. ಈಗ ದಾಟಿಸ್ತೀವಿ ಅಂತ ಹೇಳಿದ್ರೆ ವೆಹಿಕಲ್ ಒಂದೇ ಸಮ ಬರ್ತಾ ಇರುತ್ತೆ, ಅದನ್ನ ಮಾಡಿ ನೆಕ್ಸ್ಟ್ ಆ ವೆಹಿಕಲ್ ಅವ್ರು ನಮ್ಗೆ ಹೇಳ್ತಾರೆ ಸ್ಕೈ ವಾಕ್ ಇದ್ದು ಏನಕ್ಕೆ ದಾಟಿಸ್ತಿದ್ದೀರಾ ಅಂತೀರಾ. ಇಲ್ಲಿ ಒಂದು ಚೀಟು ನಡಿಬೇಕಾದ್ರೆ ಹಾರೋಯ್ತೋ ಬೀಳ್ತೋ ಮಕ್ಕಳು, ಅದು ತೊಂದರೆ ಆಗೋದು ಮಕ್ಕಳಿಗೇನೆ. ಇನ್ಕನ್ವೀನಿಯಂಟ್ ಸರ್, ಜನಕ್ಕೆ ತುಂಬ ತೊಂದರೆ. ಬಸ್ ಸ್ಟಾಪು ಈ ಕಡೆ ಕಾರು ಪಾರ್ಕಿಂಗ್ ಒಂದು ಜಾಗ ಶಾಪ್ ಕೊಟ್ಟಿದ್ದಾರೆ ಕಾರ್ ಇದು ಮಾಡೋದಕ್ಕೆ. ತುಂಬ ತೊಂದರೆ ಆಗಿದೆ. ಅದು ನಮ್ಮಂಥ ವಯಸ್ಸಾದ್ರಲ್ಲಿ ಓಡಾಡೋದಕ್ಕಷ್ಟೇ. ಮಕ್ಕಳೆಲ್ಲ ಮುರಿದೋಗಿದೆ, ರೋಡ್ ಸರಿ ಇಲ್ಲ, ಕೊಚ್ಚೆ ನೀರು ನಿಂತಿರುತ್ತೆ. ಬಸ್ಸು ಡೈಲಿ ಓಡಾಡೋ ರೂಟು. ಬಸ್ಸಿಗೆ ಜನ ಕಾಯ್ದರೆ ನೀರು ಅದ್ರ ಮೇಲೆಲ್ಲ ಹಾರಿದು ಕೊಚ್ಚೆ ನೀರು ಹಾರುತ್ತೆ. ಮಕ್ಕಳು ಬಗ್ಗೆ ನೋಡಿದ್ರೆ ತೊಂದರೆ ಆಗುತ್ತೆ. ಅದಕ್ಕೆ ನೀವು ಹುಷಾರಾಗಿರ್ಬೇಕು ನಮಗೆ ಹೇಳ್ತಾರೆ ಅವರು. ಮಕ್ಕಳು ನೀವೇ ಕರ್ಕೊಂಡೋಗಿ ಕ್ರಾಸ್ ಮಾಡಿ ಬಿಟ್ಟು ಬರಬೇಕು, ಮಕ್ಕಳೊಬ್ಬರನ್ನೇ ಬಿಡಬೇಡಿ ಅಂತ ಹೇಳ್ತಾರೆ. ಅದು ಸ್ಕೂಲ್ನವ್ರು ಮಾಡಿಸಿರೋದು. 2019ರಲ್ಲಿ BBMP ಪಾದಚಾರಿಗಳಿಗೆ ಮತ್ತು ಸ್ಕೂಲ್ ಮಕ್ಕಳಿಗೆ ಅನುಕೂಲವಾಗಲಿ ಅಂತ ಏನಿಲ್ಲೊಂದು ಸ್ಕೈ ವಾಕನ್ನು ನಿರ್ಮಾಣ ಮಾಡಲಾಗಿದೆ. ಇದು ಹೊಸಕೆರಳಿಯ ಔಟರ್ ರಿಂಗ್ ರೋಡ್ ಬಳಿ ಇರುವಂಥ ಒಂದು ಸ್ಕೈ ವಾಕ್. ಇದು ಈಗ ಡೇಂಜರ್ ಸ್ಕೈ ವಾಕ್ ಆಗಿ ಪರಿವರ್ತನೆ ಆಗಿರುವಂಥದ್ದು. ಯಾಕೆಂತಂದರೆ ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಈ ಒಂದು ಸ್ಕೈ ವಾಕ್ ಇದೆ ಅನ್ನುವಂಥದ್ದು. ಯಾಕೆಂತಂದರೆ ಈ ಒಂದು ಸ್ಕೈ ವಾಕ್ಗೆ ಲಿಫ್ಟನ್ನು ಅಳವಡಿಸಲಾಗಿದೆ. ಎರಡು ಕಡೆ ಲಿಫ್ಟು ಈಗ ನೇತಾಡ್ತಾ ಇರುವಂಥದ್ದು. ಮತ್ತು ಅದು ಶೀಟ್ಗಳು ಹಾಕಿದ್ರು, ಆ ಶೀಟ್ಗಳು ಕೂಡ ಗಾಳಿಗೆ ಕಿತ್ತೋಗಿರುವಂಥದ್ದು. ಇದು ಯಾವುದು ಕೂಡ ಈಗ ಲಿಫ್ಟು ವರ್ಕ್ ಆಗ್ತಾ ಇಲ್ಲ. ಜೊತೆಗೆ ಆ ಲಿಫ್ಟು ಬಾಗಿಲೇನಿದೆ, ಬಾಗಿಲು ಕೂಡ ಸಂಪೂರ್ಣವಾಗಿ ಮುರಿದಿರುವಂಥದ್ದು. ಆದರೆ ಪ್ರತಿನಿತ್ಯ ಈ ಒಂದು ಸ್ಕೈ ವಾಕ್ ಮೇಲೆ ಈ ಒಂದು ಲಿಟ್ಲ್ ಫ್ಲವರ್ ಶಾಲೆಯ ಮಕ್ಕಳು ರಸ್ತೆ ದಾಟೋದಕ್ಕೆ ಈ ಒಂದು ಸ್ಕೈ ವಾಕನ್ನು ಬಳಕೆ ಮಾಡ್ಕೊಳ್ತಾರೆ. ಜೊತೆಗೆ ಪಾದಚಾರಿಗಳು ಕೂಡ ಈ ಒಂದು ಸ್ಕೈ ವಾಕ್ ಮೇಲೆ ಹೋಗ್ತಾರೆ. ಅಪ್ಪಿತಪ್ಪಿ ಈ ಒಂದು ಲಿಫ್ಟ್ ಏನು ಬಾಗಿಲು ಓಪನ್ ಆಗಿದೆ, ಅದು ಕೆಳಗಡೆ ನೋಡಿದ್ರು ಕೂಡ ವಿದ್ಯಾರ್ಥಿಗಳು ಮಕ್ಕಳು ಕೆಳಗೆ ಬೀಳುವಂಥ ಒಂದು ಸಾಧ್ಯತೆ ಹೆಚ್ಚಿರುವಂಥದ್ದು. ಲಿಟ್ಲ್ ಫ್ಲವರ್ ಶಾಲೆಯ ಏನಿದೆ, ಆ ಶಾಲೆಯ ಸಿಬ್ಬಂದಿಗಳನ್ನು ಈ ಒಂದು ವಿದ್ಯಾರ್ಥಿಗಳು ರಸ್ತೆ ದಾಟೋದಕ್ಕೆ ಮತ್ತು ಸ್ಕೈ ವಾಕ್ ಮುಖಾಂತರ ಹೋಗೋದಕ್ಕೆ ಆ ಸಮಯದಲ್ಲಿ ಬೆಳಗ್ಗೆ ಮತ್ತು ಮಧ್ಯಾಹ್ನದ ಸಮಯದಲ್ಲಿ ಶಾಲೆ ಬಿಟ್ಟಂಥ ಸಮಯದಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ, ಸಿಬ್ಬಂದಿಗಳು ಸ್ಕೈ ವಾಕ್ ಮೇಲೆ ನಿಂತಿರುವಂಥದ್ದು. ಜೊತೆಗೆ ಮಕ್ಕಳು ಕೂಡ ಈ ಒಂದು ರಸ್ತೆಯನ್ನು ದಾಟೋದಕ್ಕೆ ಸ್ಕೈ ವಾಕನ್ನೇ ದಿನನಿತ್ಯ ಬಳಕೆ ಮಾಡ್ಕೊಳ್ತಾರೆ. ಯಾಕೆಂತಂದರೆ ಈ ಒಂದು ಸ್ಕೈ ವಾಕ್ ಈಗ ಡೇಂಜರ್ ಸ್ಥಿತಿಗೆ ತಲುಪಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಡೇಂಜರ್ ಈ ಒಂದು ಲಿಫ್ಟು ಓಪನ್ ಆಗಿರುವಂಥದ್ದು. ಜೊತೆಗೆ ಲಿಫ್ಟು ನೇತಾಡ್ತಾ ಇರುವಂಥದ್ದು. ಯಾವ ಕ್ಷಣದಲ್ಲಿ ಬೇಕಾದರೂ ಅದು ನೆಲಕ್ಕೆ ಬೀಳುವಂಥ ಒಂದು ಪರಿಸ್ಥಿತಿ ಈಗ ಎದುರಾಗಿರುವಂಥದ್ದು. ಸಾಕಷ್ಟು ಬಾರಿ ಶಾಲಾ ಆಡಳಿತ ಮಂಡಳಿಯವರು BBMPಗೆ ಸಾಕಷ್ಟು ಮನವಿಯನ್ನು ಮಾಡಿದರೂ ಕೂಡ ಇದನ್ನು ಸರಿಪಡಿಸುವಂಥ ಒಂದು ಕೆಲಸವನ್ನು ಮಾಡಿಲ್ಲ. ಯಾಕೆಂತಂದರೆ ಸುಮಾರು 5-6 ವರ್ಷಗಳಿಂದಲೂ ಕೂಡ ಇದೇ ಸ್ಥಿತಿಯಲ್ಲಿದೆ. ಇದನ್ನು ಸರಿಪಡಿಸುವಂಥ ಒಂದು ಕೆಲಸಕ್ಕೆ ಯಾರೂ ಕೂಡ ಮುಂದಾಗ್ತಾ ಇಲ್ಲ. ಯಾಕೆಂತಂದರೆ ಪ್ರತಿನಿತ್ಯ ಈ ಒಂದು ಲಿಟ್ಲ್ ಫ್ಲವರ್ ಶಾಲೆಯ ಮಕ್ಕಳು ಈ ಒಂದು ಸ್ಕೈ ವಾಕ್ ಮೇಲೆ ರಸ್ತೆಯನ್ನು ದಾಟೋದಕ್ಕೆ ಈ ಒಂದು ಸ್ಕೈ ವಾಕನ್ನು ಬಳಕೆ ಮಾಡ್ಕೊಳ್ತಾರೆ. ಆದರೆ ಇದುವರೆಗೂ ಕೂಡ ಅಧಿಕಾರಿಗಳು ಯಾರು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಇದನ್ನು ಸರಿಪಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. ಯಾಕೆಂತಂದರೆ ಸಾಕಷ್ಟು ಮಕ್ಕಳು ಈ ಒಂದು ಏನು ಓಪನ್ ಆಗಿರುವಂಥ ಒಂದು ಏನಿದೆ ಲಿಫ್ಟ್ ಬಾಕ್ಸ್ ಏನಿದೆ, ಆ ಲಿಫ್ಟ್ ಬಾಕ್ಸ್ ಕಡೆ ಹೋದರೆ ಅವರು ನೆಲಕ್ಕೆ ಬೀಳುವಂಥ ಒಂದು ಸಾಧ್ಯತೆ ಹೆಚ್ಚಿರುವಂಥದ್ದು. ಇದು ಯಾವ ಕ್ಷಣದಲ್ಲಿ ಬೇಕಾದರೂ ಬೀಳುವಂಥ ಒಂದು ಸಾಧ್ಯತೆ ಇದೆ. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಒಂದು ಲಿಫ್ಟ್ ಬಾಕ್ಸ್ ಏನಿದೆ, ಅದು ಲಿಫ್ಟ್ ಯಾವ ರೀತಿ ನೇತಾಡ್ತಾ ಇದೆ ಅನ್ನುವಂಥದ್ದು. ಅದು ಯಾವಾಗ ಬೇಕಾದರೂ ಕೆಳಕ್ಕೆ ಬಿದ್ದು ಯಾರ ಮೇಲಾದರೂ ಜೀವ ತೆಗೆದುಕೊಳ್ಳುವಂಥ ಒಂದು ಸ್ಥಿತಿಗೆ ತಲುಪಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.